ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ಹೊಲ ಸೊಪ್ಪು ಒಂದಿತ್ತು. ಇದರಲ್ಲಿ ತುಂಬ ಥರದ ಸೊಪ್ಪುಗಳಿದೆ. ಇದನ್ನು ನಾನು ಒಂದು 2-3 ಸಲ ತೊಳ್ಕೊಂಡಿದ್ದೀನಿ. ಈಗ ನೋಡಿ, ಈ ಜರಡಿಗೆ ನೀರು ಹಾರೋಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಇವತ್ತು ನಾನು ಸೊಪ್ಪಿನ ಹುಳಿ ಮಾಡ್ತಾ ಇದ್ದೀನಿ. ಸೊಪ್ಪಿನ ಹುಳಿ ಇದ್ರ ಜೊತೆಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತಾ. ಇದನ್ನು ಒಂದು ಸ್ವಲ್ಪ ನೀರು ಸೋರಿಸ್ಕೊಂಬಿಟ್ಟು ಸಣ್ಣದಾಗಿ ಹೆಚ್ಚುತ್ತೀನಿ. ಹೆಚ್ಚಾದ್ಮೇಲೆ ಏನು ತೊಳೆಯೋದಿಲ್ಲ. ಈಗಲೇ ಒಂದು 3-4 ಸಲ ತೊಳೆದಿದ್ದೀನಿ. ತುಂಬ ಸೋಸಿ ಎಲ್ಲ ಮಾಡಿದ್ದೀನಿ. ಇದರಲ್ಲಿ ಮಣ್ಣು ಎಲ್ಲ ಇರುತ್ತೆ. ಹೊಲದ ಸೊಪ್ಪು ಇದು. ಈಗ ಇದ್ರ ಜೊತೆಗೆ ನೋಡಿ, ಒಂದು ಅರ್ಧ ಬಟ್ಲು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ. ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೆ ಹಿಂದಿನ ದಿನವೇ. ಈಗ ತೊಗರಿಬೇಳೆನ ಇದು ಒಂದು ಅರ್ಧ ಬಟ್ಲಿದೆ. ಎಲ್ಲ ಒಂದು 50-50 ಗ್ರಾಮ್ ಇದೆ. ಇದು ಇವಾಗ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ. ಇದು ಹಸಿಕಾಯಿ ಒಡೆದಿರೋದು, ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಹೀಗಿದೆ. ಇದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಫಸ್ಟು ಪ್ರಿಪೇರ್ ಮಾಡ್ಕೊಳ್ತೀನಿ. ನೋಡಿ, ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರಿಗೆ ನೆನೆಸಿದಂಥ ಬೇಳೆನ 1-2 ಸಲ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಮತ್ತು ಕಡಲೆಕಾಳು ಮತ್ತು ಬಟಾಣಿ ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹೆಚ್ಚಿಟ್ಟಂಥ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹೊಲದ ಸೊಪ್ಪು ಇದು. ಇದಿಷ್ಟನ್ನು ತುಂಬ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತು ಉಪ್ಪನ್ನು ಕೂಡ ಹಾಕಿದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಬೇಳೆ ಕಾಳು ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಇದಕ್ಕೆ ನೋಡಿ ಸಾಕಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ನೀರು ಹಾಕಿದ್ದೀನಿ. ಮತ್ತು ನಾವು ಸಾಂಬಾರಲ್ಲಿ ನೀರನ್ನು ಹಾಕಿ ಹೆಚ್ಚಿಸ್ಕೋಬೋದು. ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಕಾಳು ಎಲ್ಲ ಹಾಕಿರೋದ್ರಿಂದ ಒಂದು 4 ವಿಷಲ್ ಮಾಡಿಸ್ಕೊಳ್ತೀನಿ. ಸೊಪ್ಪು ಕೂಡ ತುಂಬ ಮೆತ್ತಗೆ ಬೇಯುತ್ತೆ. ನೋಡಿ, ರುಬ್ಲಿಕ್ಕೆ ನಾನು ಇಷ್ಟು ತೆಂಗಿನಕಾಯಿ ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಬಿಡಿಸಿದಂಥ ಇಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 1 ಈರುಳ್ಳಿನಲ್ಲಿ 3/4 ಈರುಳ್ಳಿ ಹಸಿ ಈರುಳ್ಳಿ ಇದು ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಸಾರಿನ ಪುಡಿ ಮಾಡಿರ್ತೀರೋ ಆ ಥರದ್ದು ಹಾಕ್ಬೋದು. ನೋಡಿ, ನಮ್ಮನೆ ಸಾರಿನ ಪುಡಿ ಅಷ್ಟೊಂದು ಖಾರ ಇರೋದಿಲ್ಲ ಅಂತ ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕಿದ್ದೀನಿ. ಒಂದು ಸ್ವಲ್ಪ ಏನು ಒಂದು 1/4 ಚಮಚದಷ್ಟು ಖಾರದ ಪುಡಿ ಕೂಡ ಹಾಕಿದ್ದೀನಿ. ಅಷ್ಟೊಂದು ಖಾರ ಇರೋದಿಲ್ಲ. ನೋಡಿ, ಈಗ ವಿಷಲ್ ಕೂಡ ಆಯಿತು. ಅಷ್ಟೊತ್ತಿಗೆ ಇದು ವಿಷಲ್ ಸಣ್ಣದಾಗೋ ಅಷ್ಟೊತ್ತಿಗೆ ಇದನ್ನು ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಜಾರಿಗೆಲ್ಲ ತುಂಬಿಕೊಂಡು ನೀರು ಹಾಕ್ಕೊಂಡು ಹದವಾಗಿ ರುಬ್ಕೊಳ್ತೀನಿ. ಈಗ 4 ವಿಷಲ್ ಆಯಿತು. ಗ್ಯಾಸ್ ಕೂಡ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ತೆಂಗಿನಕಾಯಿ ಈ ಥರ ಹೋಳು ಹೆಚ್ಕೊಂಡಾಗ ಫಸ್ಟು ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಆನಂತರ ಈ ಪುಡಿ ಹಾಕ್ಕೊಂಡು ಹದವಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಖಾರ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು 1/4 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1-2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಸಾಸಿವೆ, ಎಣ್ಣೆ ಒಗ್ಗರಣೆ ಹಾಕಬೇಕು. ಅದಕ್ಕಿಂತ ಮುಂಚೆ ಈ ಖಾರ ತೆಕ್ಕೊಂಡು ನಾವು ಈಗ ಕುಕ್ಕರ್ ತೆಗಿತೀವಲ್ಲ, ಅದರಲ್ಲಿ ಒಂದು ಸ್ವಲ್ಪ ಸೊಪ್ಪು ಕಾಳನ್ನು ಇದೇ ಜಾರಿಗೆ ಇದನ್ನು ಬಗ್ಗಿಸ್ಕೊಂಡು ಇದೇ ಜಾರಿಗೆ ಹಾಕಿ ಒಂದು ಸ್ವಲ್ಪ ರುಬ್ಕೋಬೇಕು. ಆವಾಗ ಸಾರು ತುಂಬ ಟೇಸ್ಟ್ ಬರುತ್ತೆ.
ನೋಡಿ ಪ್ರೆಷರ್ ಇಳಿದಿದೆ, ತೆಗಿತಾ ಇದ್ದೀನಿ. ಈಗ ಸೊಪ್ಪು ಕಾಳು ಎಲ್ಲ ಬೆಂದಿರುತ್ತೆ. ಈಗ ಕಾಳು ಬೇಳೆ ಸೊಪ್ಪು ಎಲ್ಲ ಒಂದು ಅರ್ಧ ಸೌಟ್ನಷ್ಟು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟನ್ನು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ನೋಡಿ ಬಿಸಿ ಇರುವಾಗಲೇ ರುಬ್ಬಾರ್ದು, ಒಂದು ಸ್ವಲ್ಪ ತಣಿಸಿ ರುಬ್ಬಬೇಕು ಇದನ್ನು. ನೋಡಿ ಸಣ್ಣಗೆ ಹೆಚ್ಚಿರೋದ್ರಿಂದ ಸೊಪ್ಪನ್ನು ಮಸಿಯೋದೇನು ಬೇಡ, ತುಂಬ ಚೆನ್ನಾಗಾಗಿದೆ. ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ರುಬ್ಬಿರೋ ಖಾರನ ಹದ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರೊಳಗಡೆ ಹಾಕ್ತಾ ಇದ್ದೀನಿ. ಈಗ ಕಾಳು ಸೊಪ್ಪು ಎಲ್ಲ ರುಬ್ತೀನಲ್ಲ, ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ನೆಕ್ಸ್ಟು ಈ ಜಾರ್ ತೊಳಿತೀನಲ್ಲ, ಸೊಪ್ಪು ರುಬ್ಬಿದಾಗ ಜಾರ್ ತೊಳಿತೀನಲ್ಲ, ಆವಾಗ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಇವಾಗ ಈ ಹದದಲ್ಲಿದೆ, ಇನ್ನು ಗಟ್ಟಿಗೆ ಇದೆ, ನಾನು ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ನೋಡಿ ತಣ್ಣಗಾದ್ಮೇಲೆ ಸೊಪ್ಪು ಕಾಳು ರುಬ್ಬಿದ್ದೆಲ್ಲ ಹಾಕಿದ್ದೀನಿ. ಇದಕ್ಕಿನ್ನ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಹದವಾಗಾಯಿತು, ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ. ಇದಕ್ಕೆ ಈ ನೀರನ್ನು ಎಕ್ಸ್ಟ್ರಾ ಹಾಕಿರ್ತೀವಲ್ಲ, ಅದಕ್ಕೆ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗುತ್ತೆ. ಈಗ ಒಗ್ಗರಣೆಗೆಲ್ಲ ರೆಡಿ ಇದೆ, ಒಗ್ಗರಣೆ ಹಾಕೋಣ. ನಾನು ಸಾಮಾನ್ಯ ಜಾಸ್ತಿ ಮಣ್ಣಿನ ಪಾತ್ರೆ ಬಳಸ್ತಾ ಇರ್ತೀನಿ. ಈಗ ಸಾಂಬಾರನ್ನು ಮಣ್ಣಿನ ಪಾತ್ರೆನಲ್ಲೇ ಮಾಡ್ತೀನಿ. ಇದನ್ನು ಬೇಯಿಸೋದು ಕೂಡ ಮಣ್ಣಿನ ಪಾತ್ರೆನಲ್ಲೇ ಹಾಗೆ ಬೇಯಿಸ್ಬೋದಾಗಿತ್ತು, ಆದರೆ ಟೈಮ್ ತುಂಬ ಸೇವ್ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಗ್ಯಾಸ್ ಮೇಲೆ ಮಣ್ಣಿನ ಪಾತ್ರೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ಗುಂಡಿ ಇರೋದ್ರಿಂದ ಒಗ್ಗರಣೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ಕರಿಬೇವು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಒಗ್ಗರಣೆನಲ್ಲೇ ಕೆಂಪುಗಾಗ್ಬಿಟ್ರೆ, ಈಗ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕುಕ್ಕರಲ್ಲಿ ಬೇಯಿಸಿ, ಅದನ್ನು ಇದರೊಳಗಡೆ ಸುರುಬಿಟ್ಟು ಚೆನ್ನಾಗಿ ಕುದಿಸೋಣ. ಇದು ಕಾವಾಗೋ ತನಕ ಅಷ್ಟೇ, ಆಮೇಲೆ ಚೆನ್ನಾಗಿ ಕಾವಾಗುತ್ತೆ, ಬೇಗ ಕೂಡ ಆಗುತ್ತೆ. ಈಗ ನೋಡಿ ಬೆಳ್ಳುಳ್ಳಿ ಎಲ್ಲ ಕೆಂಪುಗೆ ಆಗ್ತಾ ಬಂತು. ಒಗ್ಗರಣೆ ಹದವಾಗಿದೆ. ಈಗ ಸಾರು ಹಾಕ್ತಾ ಇದ್ದೀನಿ. ಈಗ ಅಷ್ಟನ್ನು ಹಾಕ್ತಾ ಇದ್ದೀನಿ. ನಾನು ಸೊಪ್ಪಿನ ಸಾರು ತುಂಬ ರೀತಿಯಲ್ಲಿ ಮಾಡಿ ತೋರಿಸಿದ್ದೀನಿ. ಇದು ಒಂಥರ ಡಿಫ್ರೆಂಟ್ ಟೈಪು, ತುಂಬ ಚೆನ್ನಾಗಿರುತ್ತೆ. ನೋಡಿ ಮಸಿಯೋ ಹಂಗಿಲ್ಲ, ಏನೂ ಇಲ್ಲ. ಸೊಪ್ಪನ್ನು ಸಣ್ಣಗೆ ಹೆಚ್ಚಾಕೋದು. ಇದು ಹೊಲಸು ಸೊಪ್ಪು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಹದವಾಗಾಯಿತು ಸಾರು. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇನ್ನು ಸ್ವಲ್ಪ ಉಪ್ಪು ಇಡಿಸ್ತಿತ್ತು, ಉಪ್ಪು ಹಾಕಿದ್ದೀನಿ. ಸಖತ್ತು ಟೇಸ್ಟ್ಫುಲ್ ಸಾರು. ಮತ್ತು ಬೇಳೆ ಕಾಳುಗಳು, 2 ಕಾಳು ಬೇಳೆ ಎಲ್ಲ ಹಾಕಿದ್ದೀನಿ. ತುಂಬ ರುಚಿಕಟ್ಟಾಗೂ ಇದೆ, ಹೆಲ್ದಿಯಾಗೂ ಇರುತ್ತೆ. ಹೊಲಸು ಸೊಪ್ಪಿನ ಸಾರು ಮಾಡಿದ್ದೀನಿ, ಸಖತ್ತಾಗಿದೆ.
ನೋಡಿ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಥರ, ಅಂದರೆ ಇದು ಡಿಫ್ರೆಂಟ್ ಟೈಪಲ್ಲಿ ರುಬ್ಬಿ ಮಾಡಿರೋ ಅಂಥ ಸಾರು, ಮಸ್ತಿಲ್ಲ, ಇದು ಬೇರೆ ಟೈಪಲ್ಲಿ ಮಾಡಿದ್ದೀನಿ. ನಿಮಗೂ ಅನುಕೂಲ ಆಗುತ್ತೆ ಅಂತ ಈ ಸಾರು ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.